ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನನ್ನ ಥರ್ಸ್ಡೇ ವ್ಲಾಗ್ ಮತ್ತು ಬರ್ಡೇ ವ್ಲಾಗ್ ಹೇಗೆ ಬಂತು ಅಂತ ನೋಡ್ಕೊಂಡು. ಹಲೋ ಫ್ರೆಂಡ್ಸ್, ಇದು ಬರ್ಡೇ ವ್ಲಾಗ್ ಆಗಿರುತ್ತೆ. ನಮ್ಮ ಅಣ್ಣವ್ರ ಬರ್ಡೇ ಕೇಕ್ ಕಟಿಂಗ್ ಮಾಡ್ತಾಯಿದ್ವಿ. ಹ್ಯಾಪಿ ಬರ್ತ್ಡೇ ಬ್ಯಾನರ್ ಕಟ್ಟಿ HPD ಅಂತ ಬರ್ಸ್ಕೊಂಡು ಬಂದಿದ್ವಿ. ಊರಿಗೆ ಹೋಗಿದ್ವಲ್ಲ, ಆವಾಗ ತುಂಬ ಚೆನ್ನಾಗಿ ಬರ್ತ್ಡೇ ಆಯಿತು. ಈಗ 7:30 ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಮುಂಜಮ್ಮ ಗೋರು ಪಕ್ಕದ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಹಂಗೆ ಕೂತಿದ್ವಿ. ಬಂದ್ರಿ ನೋಡಿ, ಇವರೇ ಮಂಜಮ್ಮ, ಗುರುಶ್ರೀ ಅಂತ. ಗುರುಶ್ರೀ ಸಣ್ಣ ಪಾಪು ಶರದಿ ಅಂತ. ನಾವು ಸರಿದರೆ ಇಷ್ಟು ಬೇಗ ಬಂದು ಶರದಿ ಅಂತ ನೋಡಿ. ಅಷ್ಟೆಲ್ಲ ಕೇಕ್ ಕಟಿಂಗ್ ಮಾಡಿಸಿ ಇವರೇ ಬರ್ತಡೇ ಬಾಯ್. ಕೇಕ್ ಮಾತ್ರ ಪೈನಾಪಲ್ ಪೇಸ್ಟ್ರಿ ತೊಗೊಂಬಂದಿದ್ದು, ತುಂಬ ಚೆನ್ನಾಗಿತ್ತು. ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ನಾನು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಹಲೋ ಫ್ರೆಂಡ್ಸ್, ನಾನಿವತ್ತು ಹೇರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ನ್ಯಾಚುರಲ್ ಬೇರೆ ತೊಗೊಂಡಿದ್ದೀನಿ. ಇದು ಎಲ್ಲೋ ಥರ ಇದೆಯಲ್ಲ, ಇದೆಲ್ಲ ತೆಗೀರಿ. ಇದನ್ನು ಹಸಿರು ಅಂತಾರಲ್ಲ, ಆ ಟೈಪ್ ಇದು. ನಾವು ಯಾಕೆ ಅದು ಏನೇನು ಮಾರ್ಕೆಟಲ್ಲಿ ಸಿಗ್ತಾವಲ್ಲ, ಪತಂಜಲಿ ಇರ್ಬೋದು, ವಾವ್ ಎವರೇಜಲ್ಲಿ ಇರ್ಬೋದು, ಈಗ ಯಾವುದೋ PPC ಯಾವುದೋ ಬಂದಿದೆ, ಅವೆಲ್ಲ ಯಾಕೆ ತೊಗೋಬೇಕು ಅಲ್ವಾ? ಸುಮ್ಮನೆ ನ್ಯಾಚುರಲ್ ಈ ಥರ ಗಿಡ ಹಾಕ್ಕೊಂಡು ಏರಿಗೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಅಲೋವೆರಾ ಮಾತ್ರ ತುಂಬಾ ಯೂಸ್ಫುಲ್. ಈ ಥರ ಮುಳ್ಳೆಲ್ಲ ತಕ್ಕೊಂಡು ನಾನು ಇದರ ಅಪ್ಲೈ ಮಾಡ್ತೀನಿ. ಕೂದಲು ಉದುರೋದಕ್ಕೆ ನನಗಂತೂ ಇವಾಗ ಕೂದಲು ತುಂಬ ಹೆವಿ ಏರ್ ಫಾಲ್ ಆಗ್ತಿದೆ. ಏನಾದರೂ ಕೂದಲು ಉದ್ರೋದು ನಿಲ್ಲೋದಕ್ಕೆ ಏನಾದ್ರು ಟಿಪ್ಸ್ ಕೊಡಿ ಗಾಯ್ಸ್, ಪ್ಲೀಸ್. ಇವತ್ತು ಹೆಡ್ ಬಾತ್ ಮಾಡೋದಿತ್ತು, ಹಾಗಾಗಿ ಅಲೋವೆರಾ ಹಾಕ್ಕೊಂಡು ನೋಡಿ ಎಷ್ಟು ಏರ್ ಫಾಲ್ ಆಗಿದೆ ಅಂತ. ಬಾಣ್ತಿಲಿ ಉದುರುತ್ತೆ ಅಂತಾರಲ್ಲ, ಅದು ಈ ಥರನೇ. ಸ್ಟಾರ್ಟಿಂಗ್ 3 ಮಂತ್ಸು ಪಾಪು ಹುಡ್ದಾಗ ಬೆಳೆದಿತ್ತು. ಪಾಪು ಫೇಸ್ ನೋಡಿದ್ರೆ ಉದುರುತ್ತೆ ಅಂತಾರಲ್ಲ, ಆ ಥರ ಈ ಥರ ಈಗ ತೊಗೊಂಡು ಸ್ಕಾಲ್ಪಿಗೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಇದನ್ನ ಎತ್ತಿ ಅಂತಾರಲ್ಲ, ಅಲ್ಲಿಗೆ ಎಲ್ಲ ನೋಡಿ. ಈ ಥರ ಲೋಳೆ ಇರುತ್ತಲ್ಲ, ಅದನ್ನೆಲ್ಲ ಹಚ್ಕೊಂಡು. ಓಕೆ ಗಾಯ್ಸ್, ಇದನ್ನು ಫುಲ್ ಅಪ್ಲೈ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಕೀಪ್ ವಾಚ್. ಓಕೆ ಗಾಯ್ಸ್, ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಇದನ್ನು ಟೈಟಾಗಿ ಪಾನಿಟೇಲ್ ಮಾಡ್ಕೊಂಡು 1 ಅವರ್ ಬಿಟ್ಕೊಂಡು ಸುಮ್ಮನೆ ಹೆಡ್ ಬಾತ್ ಮಾಡ್ತೀನಿ. ಇದು ಬರೀ ಹೇರ್ಸಿಗೆ ಅಂತ ಅಲ್ಲ, ಯಾರಿಗೆ ಐಬ್ರೋ ಒಬ್ರದ್ದು ಬೆಳೆದೇ ಇರೋಲ್ಲ ನೋಡಿ, ಆ ಥರಕ್ಕೆ ತುಂಬಾ ಯೂಸ್ಫುಲ್. ಇದನ್ನು ವಾರಕ್ಕೆ ಒಂದ್ಸತಿನ ವಾರಕ್ಕೆ 2 ಸತಿನ ಅಪ್ಲೈ ಮಾಡಿ, ತುಂಬಾ ಬೇಗ ಬೆಳೆಯುತ್ತೆ ನೋಡಿ. ಇದರಲ್ಲಿ ಏನು ಶೇಪ್ ಕೊಟ್ಕೊಂಡ್ರೆ ಏನು ಬರುತ್ತೆ ಅಲ್ವಾ? ಐಬ್ರೋ ಪೆನ್ಸಿಲೇ ಬೇಡ ನನಗಂತ ಅಪ್ಲೈ ಮಾಡೋಕ್ಕಾಗುತ್ತಾ? ಮೇಕಪ್ಪಿಗೆ ಐಬ್ರೋ ಪೆನ್ಸಿಲ್ ಬೇಕೇಬೇಕು. ಫೇಸಿಗೆಲ್ಲ ಅಪ್ಲೈ ಮಾಡ್ಕೊಂಡು 1 ಅವರ್ ಬಿಟ್ಕೊಂಡು ಹೆಡ್ ಬಾತ್ ಮಾಡಿದ್ರೆ ಆಯಿತು. ಎಲ್ಬೋ ಹತ್ರ ಬ್ಲ್ಯಾಕ್ ಆಗಿದ್ರೆ, ಹ್ಯಾಂಡ್ಸ್ ಬ್ಲ್ಯಾಕ್ ಆಗಿದ್ರೆ ತುಂಬಾ ಯೂಸ್ಫುಲ್. ಪುನಃ ಮಸಾಜ್ ಮಾಡಿದ್ರೆ ಆಯಿತು. ಎಷ್ಟು ಕೂಲ್ ಆಗ್ತಿದೆ ಅಂದರೆ ಎಷ್ಟು ಕೂಲ್ ಆಗ್ತಿದೆ. ಓಕೆ, 10 ಮಿನಿಟ್ಸ್ ಬಿಟ್ಕೊಂಡು 1 ಅವರ್ ಬಿಟ್ಕೊಂಡು ವಾಶ್ ಮಾಡಿ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬೈ ಬಾಯ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡಿದ್ವಿ. ಚಿತ್ರಾನ್ನ ತುಂಬ ಟೇಸ್ಟಿಯಾಗಿತ್ತು, ಅಜ್ಜಿ ಮಾಡಿದರು. ಇನ್ನು ಎಲ್ಲ ತಿಂಡಿ ಆಗ್ತಿದ್ದಂಗೆ ನಾನು ಫ್ರೆಶ್ ಅಪ್ ಆಗಿ ಅಲಗಡೆ ಜಲ 1 ಅವರ್ ಬಿಟ್ಕೊಂಡು ಹೆಡ್ ಬಾತ್ ಮಾಡ್ಕೊಂಡು ಬಂದು ಫ್ರೆಶ್ ಆಗಿ ರಾಯರಿಗೆ ಎಲ್ಲ ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ ಅಂತಂದರೆ ಏನೋ ಒಂಥರ ಮೈಂಡ್ ಫ್ರೆಶ್, ಮನಸ್ಸಿಗೆ ಶಾಂತಿ ಸಿಗುತ್ತೆ ನನಗಂತೂ. ಯಾರ್ಯಾರು ರಾಯರ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ನೋಡಿ ರಾಯರ ಪೂಜೆ ದೀಪ ಹಚ್ಕೊಂಡೆಲ್ಲ ಸ್ಟಾರ್ಟಿಂಗ್ ತುಪ್ಪದ ದೀಪ ಹಚ್ಚುತ್ತೀನಿ. ರಾಯರಿಗೆ ತುಪ್ಪದ ದೀಪ ಹಚ್ಚೋದರಿಂದ ತುಂಬಾ ಅನುಕೂಲ ಆಗುತ್ತೆ. ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬ ಇಷ್ಟ. ಅದು ತುಳಸಿ ಎಲೆ ಮತ್ತು ಮಲ್ಲಿಗೆ ಹೂವು ಅಂತಾರಲ್ಲ, ದುಂಡು ಮಲ್ಲಿಗೆ ಇರ್ಬೋದು, ಮಲ್ಲಿಗೆ ಹೂವು ರಾಯರಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೀನಿ. ಆದರೆ ಯಾವಾಗ ಟೈಮ್ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಪಾಪುಗೆ 9 ಮಂತ್ಸ್ ಅಟ್ಲೀಸ್ಟ್ 1 ಇಯರ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು ನೋಡಿ. ಹೂವು ಎಲ್ಲ ಮುಗಿಸಿ ದೇವರಿಗೆ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ? ನನಗಂತೂ ತುಂಬ ಬಂದ್ರಲ್ಲ ಇಷ್ಟ ಗೊತ್ತಲ್ಲ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.